ಮಹಿಳಾ ಸ್ವಾವಲಂಬನೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾದರಿ. ಶಾಸಕ ಜಿಎಚ್ ಶ್ರೀನಿವಾಸ್. ತರೀಕೆರೆ. ರಾಜ್ಯಾದ್ಯಂತ ಮಹಿಳೆಯರ ಸ್ವಾವಲಂಬನೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಾರಿಗೊಳಿಸಿರುವ ಯೋಜನೆಗಳು ಸಮಾಜಕ್ಕೆ ಮಾದರಿಯಾಗಿವೆ ಎಂದು ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು. ಬಳ್ಳಾವರ ವಲಯದ ರೋಪ್ ಲೈನ್ ಗ್ರಾಮದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ವಲಯ ಮಟ್ಟದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಧಾರ್ಮಿಕ ಸಭೆ ಹಾಗೂ ನೂತನ ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರಿಗೆ ತರಬೇತಿ, ಸಾಲ ಸೌಲಭ್ಯ, ಆರೋಗ್ಯ ವಿಮೆ, ಕೃಷಿ ಯಂತ್ರೋಪಕರಣ, ಬಾಡಿಗೆ ಕೇಂದ್ರಗಳು ಸೇರಿದಂತೆ ವಿವಿಧ ಯೋಜನೆಗಳು ಆರ್ಥಿಕ, ಸಾಮಾಜಿಕ ಸಬಲೀಕರಣಕ್ಕೆ ಸಹಕಾರಿಯಾಗಿವೆ ಎಂದರು. ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸುತ್ತವೆ ಎಂದು ತಿಳಿಸಿದರು. ಧಾರ್ಮಿಕ ಉಪನ್ಯಾಸ ನೀಡಿದ ಸೂರ್ಯನಾರಾಯಣ ಶರ್ಮಾ ಅವರು ಧರ್ಮ, ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಮಹತ್ವವನ್ನು ವಿವರಿಸಿದರು. ತಾಲೂಕು ಯೋಜನಾಧಿಕಾರಿ ಕುಸುಮಾಧರ್ ಒಕ್ಕೂಟಗಳ ಪಾತ್ರ ಮಹತ್ವದ್ದೆಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಮೇಶ್ ರಂಜನ್ ವಹಿಸಿದ್ದರು. ತಿಗಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನೀಲಮ್ಮ, ಊರಿನ ಮುಖಂಡರು, ಯೋಜನೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚ್ಇ, ತರೀಕೆರೆ, ಎನ್ಕೆಎಸ್ ಟಿವಿ 4. ಶ್ರೀ ರಮೇಶ್ ರಂಜನ್ ಅವರೇ ಮತ್ತು ಯೋಜನಾಧಿಕಾರಿಗಳಾದಂಥ ಕುಸುಮಾಧರ್ ಅವರೇ ಹಾಗೂ ಉಪಾಧ್ಯಕ್ಷರಾದ ರಾಧಾಕೃಷ್ಣ ಅವರೇ, ಮಂಜುನಾಥ್ ಅವರೇ, ವಸಂತ್ ಅವರೇ, ಮೋಹನ್ ದಾಸ್ ಅವರೇ ಹಾಗೂ ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕೆ ಬಂದಿರತಕ್ಕಂಥ ಸೂರ್ಯನಾರಾಯಣ ಶರ್ಮಾ ಅವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನೀಲಮ್ಮ ಅವರೇ, ಮುರುಗೇಶ್ ಅವರೇ, ಮಂಜುಳಾ ಅವರೇ ಮತ್ತು ಊರಿನ ಗಣ್ಯರಾದ ಮೋಹನ್ ದಾಸ್ ಅವರೇ, ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಂಘಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನೂತನವಾಗಿ ಸಂಘವನ್ನು ರಚಿಸಿ ಅದರ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರುಗಳೇ ಮತ್ತು ಎಲ್ಲ ಭಕ್ತಾದಿಗಳೇ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೊರಟಿರ್ತಕ್ಕಂಥ ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತರೇ, ಈ ಭಾಗದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳೇ, ಎಲ್ಲ ಇರತಕ್ಕಂಥ ಅಣ್ಣ ತಮ್ಮಂದಿರೇ, ತಾಯಂದಿರೇ, ರೋಪ್ ಲೈನ್ ಸುತ್ತದ ಎಲ್ಲ ಗ್ರಾಮಸ್ಥರೇ, ಇವತ್ತು ನಿಜವಾಗ್ಲೂ ಕೂಡ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಏನು ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾರೆ ಅದಕ್ಕೆ ಒಳ್ಳೆ ಹೆಸರಿಗೆ ತಕ್ಕನಾಗೆ ಇಡೀ ರಾಜ್ಯಾದ್ಯಂತ ಅವರು ಗ್ರಾಮದ ಅಭಿವೃದ್ಧಿಗಳಿಗೋಸ್ಕರ ಕೆಲಸ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಅವ್ರ ಮಾತು ಹೇಳ್ತಾರೆ, ಧರ್ಮದಿಂದ ಕೂಡಿದ ಪ್ರಗತಿ ಮಾತ್ರ ಸ್ಥಿರವಾಗಿ ಇರ್ತದೆ ಅಂತ ಹೇಳ್ಬಿಟ್ಟು. ಯಾವುದೇ ಕೆಲಸ ಆಗಬೇಕು ಧರ್ಮದಿಂದ ಇರಬೇಕು, ನ್ಯಾಯಯುತವಾಗಿರಬೇಕು, ಆಗ ಅದು ಸ್ಥಿರವಾಗಿರ್ತದೆ ಅಂತಕ್ಕಂಥ ಮಾತು ನಮ್ಮ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾರೆ. ಇವತ್ತು ನಾವು ಇವ್ರಿಗೆ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅವರ ಶ್ರೀಮತಿ ಅವ್ರಿಗೆ ನೆನೆಸ್ಕೊಳ್ಬೇಕು ನಾವು, ಯಾಕೆಂದರೆ ಇಷ್ಟೆಲ್ಲ ಕಾರ್ಯಗಳನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತು ಮಹಿಳೆಯರು ಸ್ವಸಹಾಯ ಸಂಘದಿಂದ ಮಹಿಳೆಯರು ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಮುಂಚೆ ಎಲ್ಲ ಈ ಗಂಡಸದ ದುಡ್ಡು ಕೇಳ್ತಿದ್ರು, ಈಗ ಸಾಲ ಹೆಂಗಸರು ಕೊಡೋದು. ಏಕೆಂದ್ರೆ ಸರ್ಕಾರ ಬೇರೆ 2,000 ಕೊಡೋದು ನಿಮಗೆ, ನೀವು ಸಾಲ ಇಲ್ಲಿ ಬೇರೆ ಎತ್ಕೊಂತೀರಾ. ನಿಮ್ಮ ಹತ್ರ ತಲೆ ಕೆರ್ಕೊಂಡು ಸ್ವಲ್ಪ ಕೊಡು, ಒಂದು 10 ರೂಪಾಯಿ ಕೊಡು, 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಕೇಳೋ ಅಂತ ಕಾಲ ನಮ್ಮ ಸಿದ್ದರಾಮಯ್ಯ ಕಡೆಯಿಂದ ಮತ್ತು ಧರ್ಮಸ್ಥಳ ಅವರು ಈಗ, ಅದು ಮುಂಚೆಯಿಂದ ಧರ್ಮಸ್ಥಳ ತುಂಬ ವರ್ಷಗಳಿಂದ ಧರ್ಮಸ್ಥಳ ಒಂದು ಅವರೊಂದು ವೀರೇಂದ್ರ ಹೆಗ್ಡೆ ಅವರ ಒಂದು ಕೃಪಾಶಯದಿಂದ ಎಲ್ಲರೂ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ಬರೀ ಹಣದ ವ್ಯವಹಾರ ಮಾತ್ರ ಅಲ್ಲ, ಇಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಮ್ಮನೆ ಎದುರುಗಡೆ ಒಬ್ರಿಗೆ ಹುಷಾರಿರಲಿಲ್ಲ, ತುಂಬ ಬಡವರು ಅವರು 70,000 ಕೊಟ್ಟಿದ್ರಿ ನೀವು ಆಸ್ಪತ್ರೆ ಖರ್ಚಿಗೆ.
ಇದೇ ರೀತಿ ತುಂಬ ಜನಕ್ಕೆ ಹುಷಾರಿಲ್ದಾಗೆ ಹಣವನ್ನು ಕೊಡ್ತಾರೆ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ದುಡ್ಡು ಬೇಕು ಅಂದ್ರೆ ಸಂಘದಿಂದ ಸಾಲವನ್ನು ತೆಗೆದುಕೊಂತೀರಿ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಏನು ಡೌಟ್ಫುಲ್ ಡೇಟ್ಸ್ ಅಂತ ಏನದು ಒಂದು ದುಡ್ಡೇ ಬರೋದಿಲ್ಲ ಅಂತ ಬರ್ತವೆ. ಸಿವಿಲ್ ಸಮಸ್ಯೆ ಇರ್ತದೆ, ಅಂದರೆ ದುಡ್ಡು ಕರೆಕ್ಟಾಗಿ ಕಟ್ಟಲಿದ್ರೆ ನಿಮಗೆ ಸಾಲ ಕೊಡಲ್ಲ. ಇಲ್ಲೂ ಕರೆಕ್ಟಾಗಿ ಕಟ್ಟಲಿದ್ರೆ ನೀವು ಕೊಡೋದಿಲ್ಲ. ಬಟ್ ಇಲ್ಲೆಲ್ಲರೂ ಕೂಡ 99% ಅಲ್ಲ 99% ಅದಕ್ಕಿಂತ ಜಾಸ್ತಿ ದುಡ್ಡು ತಗೊಂಡಿದ್ದನ್ನು ವಾಪಸ್ ಕೊಡ್ತಾರೆ. ಎಲ್ಲೋ 1000ಕ್ಕೆ 100ಕ್ಕೆ ಒಬ್ಬರು ಇರ್ಬೋದು, ಇಲ್ಲ ಅದು ಇಲ್ಲ. ಆ ರೀತಿಯಾಗಿ ನಡ್ಕೊಂಡು ಹೋಗ್ತಿರೋದ್ರಿಂದ ನಿಮಗೆ ಯಾವ ಸಿವಿಲ್ ಸಮಸ್ಯೆ, ಅಡ ಇಡತಕ್ಕಂಥದ್ದು, ಆಸ್ತಿ ಕೊಡಬೇಕಾದಂತು ಅವೆಲ್ಲ ಏನು ಇಲ್ದಲೆ ನಿಮಗೆ ನಿಮ್ಮಲ್ಲಿ ಇರತಕ್ಕಂಥ ಹಣ ರೊಟೇಷನ್ ಆಗಿ ನಿಮಗೆ ಬರ್ತದೆ. ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಅವರು ರೈತರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಯಾವ್ಯಾವ ವೃತ್ತಿಗಳಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾರೆ. ಅವರು ರಾಜ್ಯ ಮಟ್ಟದಲ್ಲಿ ಒಂದು ರೈತರ ಸಮಾವೇಶ ಮಾಡ್ತಾರೆ, ಕೃಷಿ ಮೇಳ ಮಾಡ್ತಾರೆ. ನಾವು ಕೂಡ ತನಿಖೆಯಲ್ಲಿ ಒಂದ್ಸತಿ ಮಾಡಿದ್ವಿ. ಎಲ್ಲ ರೀತಿಯ ಅನುಕೂಲಗಳು ಮಾಡತಕ್ಕಂಥದ್ದು. ಸರ್ಕಾರ ಕೆಲವು ಉಪಕರಣಗಳನ್ನ ಕೊಡುತ್ತದೆ. ಯಂತ್ರೋಪಕರಣ ಅಂತ ಹೇಳ್ತೀವಲ್ಲ, ಯಾಂತ್ರೀಕರಣ, ಅದನ್ನು ಸರ್ಕಾರ ಇವ್ರಿಗೂ ಜೊತೆ ಮಾಡಿಸ್ತಾ ಇದೆ. ಯಾಕೆಂತಂದ್ರೆ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ CHS ಅದನ್ನ ಯಾಂತ್ರೀಕರಣವನ್ನ ಸರ್ಕಾರ ಕೊಡುತ್ತೆ. ಅದನ್ನ ಬಾಡಿಗೆ ಕೊಡಬೇಕು, ಮೇಂಟೈನ್ ಮಾಡಬೇಕು ಅನ್ನತಕ್ಕಂಥದ್ದನ್ನ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಮಿತಿಗೆ ಕೊಡ್ತಾರೆ. ಇಷ್ಟೆಲ್ಲ ಇವರು ಮಾಡ್ಕೊಂಬಂದ್ರೆ ನಿಜವಾಗ್ಲೂ ಕೂಡ ತುಂಬ ಸಂತೋಷ. ಇವತ್ತು ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂದರೆ ಮಹಿಳೆಯರು ಬಹಳ ಮುಖ್ಯ. ಅಲ್ಲಿ ಫಸ್ಟು ವಿದ್ಯಾಭ್ಯಾಸ ಇರಬೇಕು ಸಮಾಜದಲ್ಲಿ. ನಂತರ ಮಹಿಳೆಯರು ಒಂದು ಮುಂದೆ ಬರಬೇಕು. ಮಹಿಳೆಯರು ಎಲ್ಲಿ ಚೆನ್ನಾಗಿರ್ತಾರೋ ಆ ಒಂದು ಸಮಾಜ ಚೆನ್ನಾಗಿರ್ತದೆ. ಒಂದು ಕುಟುಂಬ ನಿರ್ವಹಿಸೋದು ಮಹಿಳೆಗೆ ಬಹಳ ಮುಖ್ಯವಾಗಿ ಅವ್ರು ಬುದ್ಧಿವಂತರಾಗಿದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಕುಟುಂಬ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿರುತ್ತೆ. ಸೊ ಬಹಳ ಮುಖ್ಯ. ನೀವೆಲ್ಲರೂ ಕೂಡ ಎಲ್ಲ ರೀತಿಯ ಮುಂದೆ ಬರ್ತಾ ಇರತಕ್ಕಂಥ ತುಂಬ ಸಂತೋಷದ ವಿಚಾರ. ಇವತ್ತು ಸತ್ಯನಾರಾಯಣ ಪೂಜೆ ಸ್ವಾಮಿ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಮನೆಯಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಿಜವಾಗ್ಲೂ ಕೂಡ ಸತ್ಯನಾರಾಯಣ ಪೂಜೆ ಕಥೆಗಳೆಲ್ಲ ಕೇಳಿರ್ಬೋದು, ಇದುವರು ಕೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಬೋಧನೆ ಆಗಿದೆ. ಅದು ಎಲ್ಲರಿಗೂ ದೇವರು ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನ ಕೊಡ್ಲಿ. ನೀವು ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀರಾ. ಅಯ್ಯಪ್ಪ ಸ್ವಾಮಿನ ಎಲ್ಲರೂ ಕೂಡ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು, ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನ ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತಾ, ಇವತ್ತು ಸರ್ಕಾರ ಏನು ನಾವು ಚುನಾವಣೆ ಪೂರ್ವದ ಹೇಳಿದ್ವಿ, ಗೃಹಲಕ್ಷ್ಮಿ ಕೊಡ್ತೀವಿ ಅಂತೇಳಿ 2,000 ರೂಪಾಯಿ ಕೊಡ್ತಾ ಇದ್ವಿ. ಸುಮಾರು 1,00,000 ಕೋಟಿಯಷ್ಟು ಹಣವನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ. ಶಕ್ತಿ ಯೋಜನೆಯಲ್ಲಿ ಎಲ್ಲ ಮಹಿಳೆಯರು, ಇವತ್ತು ಮಹಿಳೆಯರು ಸಾಮಾನ್ಯ ಎಲ್ಲರೂ ಅದರ ಶಕ್ತಿ ಯೋಜನೆ ಫಲಾನುಭವಿಗಳೇ. ಯಾರು ಇಲ್ಲಿ ಶಕ್ತಿ ಯೋಜನೆ